ಮೀಟಿಂಗ್ ಇರೋದು. ಕಾಲೇಜ್ ಹತ್ರ ಒಂದು ಯಾವ್ದೋ ಒಂದು ರೆಸ್ಟೋರೆಂಟ್ ಇದೆ. ಸ್ವಲ್ಪ ಸಸ್ಪೆನ್ಸ್ ಮೂಡಿಸೋದಕ್ಕೆ ಅಂದ್ಬಿಟ್ಟು ಇವಾಗ ಸ್ಟೋರಿಯನ್ನು ಹಾಕಿದೀನಿ. ಇದು ನೋಡಿದೆ ಯಾರು ಹುಡುಗಿ ಅಂತ ಗೊತ್ತಾಗ್ಲಿಲ್ಲ. ಏನು ಹುಡುಗಿ ಹೆಸರು? ಚೈತ್ರ. ಚೈತ್ರ ಚೆನ್ನಾಗಿದೆ. ಅವ್ರ ಅಪ್ಪ ಅಮ್ಮ ಇನ್ನ ಅಂದವ್ರು ಮುಚ್ಕೊಂಡಿರ. ನಮ್ಮಿಂದ ಇನ್ನೊಬ್ರು ಬೇಜಾರಾಗ್ತಿದ್ದ ನೋಡ್ಕೊಳ್ರಿ ಅಂತ. ಶಾಪಗಳು ಒಳ್ಳೇದಲ್ಲಪ್ಪ. ಚೆನ್ನಾಗವ್ರೆ ನೋಡಿ. ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ. ನೀನ್ ಕೇಳಿದ್ರು ಇಲ್ಲಿ ಸುತ್ತಿ ಬಳಸಿ ಸುಳ್ಳು ಹೇಳ್ತೀಯ. ನಿಜ ನಿನ್ ಬಾಯಿ ಬರಲ್ಲ ಅಂತ ಗೊತ್ತಾಗ್ಬಿಡೈತೆ. ಸುಮ್ಮನೆ ಕೇಳಾಕ್ಸಿ ಹೆಸರಾಗು. ನಿನ್ ಪ್ರಕಾರ ಎಲ್ಲಿದ್ದೀನಿ ಅನ್ಸ್ತೈತೆ ನಾನು? ಕಾಲೇಜ್ ಬಿಟ್ರೆ ಇನ್ನೆಲ್ಲಿರ್ತೀನಿ ಅನ್ಸ್ತೈತೆ. ಇಲ್ಲ ಮೀಟ್ ಮಾಡಿ ತುಂಬಾ ದಿವಸ ಆಯ್ತು. ನೀನ್ ಎಲ್ಲಿ ಇರ್ತೀಯ ನನಗೆ ಏನೋ ಗೊತ್ತು ಸ್ವಾಮಿ. ಹೇಳೋದೊಂದು ಇರೋದೊಂದು. ನೀನ್ ಒಂದೇ ತರ ನಡ್ಕೊಂಡಂಗಿದ್ರೆ ನನ್ ಮಗ ಎಂತ ಜಾಗದಲ್ಲಿ ಇರ್ತಾನೆ ಅಂತ ಹೇಳ್ಬೋದು. ಇಲ್ಲಿ ಒಂದು ಮೀಟಿಂಗ್ ಇದೆ. ಮೀಟಿಂಗ್ ಮಾಡಕ್ ಬಂದಿದ್ದೆ. ಎಲ್ಲಿ ಮೀಟಿಂಗ್ ಇರೋದು? ಕಾಲೇಜ್ ಹತ್ರ ಒಂದು ಯಾವ್ದೋ ಒಂದು ರೆಸ್ಟೋರೆಂಟ್ ಇದೆ. ಆ ಕಡೆ ಒಂದು ಚಿಕ್ಕ ಮೀಟಿಂಗ್ ಮಾಡಕ್ ಬಂದಿದ್ದೆ. ಯಾರ್ಯಾರು? ನಾನು ನನ್ನ ಫ್ರೆಂಡ್. ಅದೇ ನಿಮ್ ಫ್ರೆಂಡ್ ಯಾರು ಅಂತ? ನನ್ನ ಫ್ರೆಂಡು. 8:30 ಅಪ್ಪ. 20 ಅಂತ ಮೀಟಿಂಗ್. ಮನೆಗೆ ಬರೋದ್ ಬಿಟ್ಟು ಎಲ್ಲದಕ್ಕೂ ಲಿಮಿಟ್ ಐತೆ. ಓವರ್ ಆಗ್ಬಾರ್ದಲ್ವಾ? ಹೌದಾ? ಇದು ಸ್ವಲ್ಪ ಓವರ್ ಅನ್ನಿಸ್ತಿಲ್ವಾ ನಿಮ್ಗೆ? ಮಾಡ್ತೀನಿ. ಎಷ್ಟೊತ್ತಾಗತ್ತೆ? ನಾನು ತಿಂತಾ ಇದೀಯಾ? ಮನೆಗೆ ಬರ್ತೀನಿ ಅಂತ. ಮನೆಗೆ ಬರ್ತಿರೋದು ಪಾರ್ಸಲ್ ಮಾಡ್ಸಕ್ಕೆ. ತಿಂತಾ ಇದೆಯಲ್ಲ. ಪಾರ್ಸಲ್ ಮಾಡ್ಸೋದಕ್ಕೆ ಟೇಸ್ಟ್ ನೋಡ್ತಾ ಇದ್ದೀನಿ ಅಷ್ಟೇ. ಪಾರ್ಸಲ್ ಮಾಡೋದಕ್ಕೆ ಟೇಸ್ಟ್ ನೋಡ್ತಾ ಇದ್ದೆ ಹೆಂಗೈತೆ ಅಂತ. ಈ ಕಡೆ ಪಾಸ್ತಾ ಐತೆ ಅಂತ. ಈ ಕಡೆ ಪಾಸ್ತಾ ಫೇಮಸ್ ಅಂತೆ. ಏನಂತ ಐತೆ ಅಂತ ಪಾರ್ಸಲ್ ಮಾಡ್ಸೋಕೆ ಮುಂಚೆ ಹಂಗೆ ಒಂದು ಟೇಸ್ಟ್ ಕೊಡಿ ಅಂತ ಹೇಳಿದ್ರೆ ಚಿಕ್ಕದಾಗ ಬೋಲೋ ಕೊಟ್ಟವ್ರೆ. ಮನೆಗೆ ತರ್ತಾ ಇದೀಯಾ? ಮನೆಗೆ ತರ್ತಾ ಇದೀನಿ. ಎಷ್ಟೊತ್ತಾಗ್ಬೋದು ಇನ್ನ? 20 ನಿಮಿಷ ಅಂತಾನೆ ಇರು. ಆ ಹೆಣ್ಮಕ್ಳು ಪಾಪ ತೇಜೋಣ 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 ಅಂತ ಬೆಳಗ್ಗೆ ಅಂತ 100 ಸರಿ ಕೇಳಿರ್ತಾವೆ. ಏನ್ ಕಾಮನ್ ಸೆನ್ಸ್ ಇರಲ್ವಾ? ಇಲ್ಲದೆ ಇರೋ ಕಡೆ ಮಾತಾಡಿಸ್ದವ್ರ ಕಡೆ ಹೋಗ್ ಸಾಯ್ತೀರಾ. ಇಲ್ಲ ಹುಡುಗರು ಪ್ರೀತಿಯಿಂದ ಮಾತಾಡಿಸ್ತಾರೆ, ಬಂದ್ ಮಾತಾಡಕ್ ಹೇಳ್ತೀರಾ. ಯಾರನ್ನ ಬೆಲೆ ಕೊಟ್ಟಾಗ ಅದನ್ನ ತಗೊಳ್ರಿ. ಆಮೇಲೆ ನೀವಾಗ ನೀವ್ ಕೇಳ್ಕೊಂಡು ಹೋದ್ರು ಅವ್ರು ನಿಮ್ಮನ್ನ ಇಂಟ್ರೆಸ್ಟ್ ಬರಲ್ಲ. ಸರಿ. ಇವಾಗ ಬೇಸಿಕಲಿ ಕಾಲೇಜಿಂದ ಹಿಂಗೆ ಹೋಗ್ತಾ ಇರ್ಬೇಕು. ಹೋಗ್ತಾ ನೋಡ್ತಾ ಇರ್ತೀನಿ ಪಿಜ್ಜಾ ಅಂತೆಲ್ಲ ಬರ್ದಿತ್ತು. ಅಂತದ್ ಏನೈತೆ 200 300 ಕಚ್ಚಾರೆ ಸಾಕು ಅನ್ಕೊಂಡ್ ಬಂದ್ರೆ ಸ್ಟಾರ್ಟಿಂಗ್ 350 ಕಡೆ ಎದ್ದು ಹೋಗಕ್ಕಾಗ್ತಾ ಇಲ್ಲ. ಒಂದು ಆರ್ಡರ್ ಮಾಡಿದ್ದೀನಿ. ತಿನ್ಬೇಕು ಅಂತ ಆರ್ಡರ್ ಮಾಡಿಲ್ಲ. ಬಂದೀನಲ್ಲ ಅಂತ ಆರ್ಡರ್ ಮಾಡ್ತಾ ಇದ್ದೀನಿ. ಹಂಗೆ ಒಂದು ಐಡಿಯಾ ಬಂತು. ಈ ತರ ಏರಿಯಾಗಳಿಗೆಲ್ಲ ಸಿಂಗಲ್ ಯಾರೋ ಬರಲ್ಲ. ನನ್ನ ಮುಂದೆ ಸಿಂಗಲ್ ಆಗಿ ಯಾರೋ ಬಂದಿಲ್ಲ. ಸೊ ಅದಕ್ಕೆ ಇದನ್ನೇ ಒಂದು ಸ್ಕೀಮ್ ಆಗಿ ಇಟ್ಕೊಂಡು ನಾನು ಯಾರನ್ನ ಮೀಟ್ ಹಾಕಿ ಇಲ್ಲಿಗೆ ಬಂದಿದ್ದೆ ಅಂತ ಹೇಳಿದ್ರೆ ಹೆಂಗಿರ್ತದೆ? ಚೆನ್ನಾಗಿರ್ತದಲ್ಲ. ಈ ಕಡೆ ಬ್ಯಾಗ್ ಇರೋ ಜಾಗದಲ್ಲಿ ಒಂದು ಹುಡುಗಿ ಇರಬೇಕು. ಅದಕ್ಕೆ ಚಾಟ್ ಜಿಪಿಟಿ ಬಳಸ್ತೀನಿ. ಆಮೇಲೆ ಅಷ್ಟೇ. ಏನೆಲ್ಲ ಸೀನ್ ಆಗುತ್ತೆ ಅಂತ ಮನೆಗೆ ಹೋಗಿ ನೋಡ್ಬೇಕು. ನನಗೆ ಈ ಬ್ರೆಡ್ ನ ಇದಕ್ಕೆ ಹತ್ಕೊಂಡು ತಿಂತಾರೋ ಇಲ್ಲ ಏನಕ್ಕೆ ತಿಂತಾರೋ ಗೊತ್ತಿಲ್ಲ. ಇದ್ರಲ್ಲಿ ಏನೋ ಮಸಾಲೆ ಇದ್ದಂಗೆ ಐತೆ. ಈ ಬ್ರೆಡ್ಗೆ ಓಕೆ ಏನಷ್ಟು ಕಾಂಬಿನೇಷನ್ ಅಷ್ಟೊಂದಿಲ್ಲ. ಹತ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತಲ್ಲ. ನಾವು ಬ್ರೆಡ್ ನೆಲ್ಲ ಹಾಲ್ಗೆ ಹತ್ಕೊಂಡು ನೀರ್ಗೆ ಹತ್ಕೊಂಡು ತಿಂದೆ ಅಭ್ಯಾಸ. ಕಾಯಿಸಿ ಒಂದು ಟೊಮೆಟೊ ಕೊಟ್ಟಿದ್ರು. ಟೇಸ್ಟ್ ನೋಡಿದೆ. ನಮ್ಮ ಮನೇಲಿ ತಿನ್ನೋ ಟೊಮೆಟೊ ಥರನೇ ಐತಿ. ಇದಕ್ಕೆ ನಾನು ಹೋಗಿ 450 500 ಕೊಟ್ಟು ಆಕ್ಚುಲಿ ಮೆನು ನಾನು ಚೂಸ್ ಮಾಡಿಲ್ಲ. ಇವ್ರಿಗೆ ಹೇಳಿದೆ ಬೆಸ್ಟ್ ಅದೇದು ತಗೊಂಡ್ ಬನ್ನಿ ಅಂತ ಕೊಟ್ರು. ಇದು ಬಿಲ್ ಎಷ್ಟು ತರ ಗೊತ್ತಿಲ್ಲ. ಗೈಸ್ ಸ್ವಲ್ಪ ಸಸ್ಪೆನ್ಸ್ ಮೂಡಿಸೋದಕ್ಕೆ ಅಂದ್ಬಿಟ್ಟು ಇವಾಗ ಸ್ಟೋರಿಯನ್ನು ಹಾಕಿದ್ದೀನಿ. ಇದು AI ಜನರೇಟೆಡ್. ಈ ಕಡೆ ಅಕ್ಕಪಕ್ಕ ಯಾರು ಇಲ್ಲ ಗುರು. AI ಜನರೇಟೆಡ್ ಇದು. ಲೆಟ್ಸ್ ಸಿ ಹೌ ದಿಸ್ ಗೋಸ್ ಅಂದ್ಬಿಟ್ಟು ಪಕ್ಕ ನಮ್ಮ ನೋಡ್ತಾರೆ. ಇಲ್ಲ ಯಾರೇ ನೋಡಿದ್ರು ಕೂಡ ನಮಗೆ ಶೇರ್ ಮಾಡ್ತಾರೆ. ಓಕೆ ರೆಕಾರ್ಡ್ ಆಗ್ತಿರೋ ಫೋನಲ್ಲಿ ಚಾಟ್ ಜಿಪಿಟಿ ಮಾಡಿರೋದು ಸ್ಕ್ರೀನ್ ಶಾಟ್ ತೋರಿಸ್ತೀನಿ. ಓಕೆ ಗೈಸ್ ಪಾರ್ಸಲ್ ರೆಡಿ ಆಗದೆ. ಇವಾಗ ನನ್ನ ಬ್ಯಾಗು ಐಟಮ್ಗಳನ್ನ ತಗೊಂಡು ಹೋಗ್ಬೇಕು. ಇಲ್ಲೇ ಅಲ್ವಾ ಕೂತಿದ್ದೀರಾ? ಆಕ್ಚುಲಿ ನಂಗೆ ಯಾಕೋ ಮಿಸ್ಡ್ ಅಂತ ಕಾಣಿಸ್ತೈತೆ. ಆಗಲೇ ಕ್ಯಾಮ್ರಾ ತೆಗೆದಾಗ ಯಾವುದೇ ಒಂದು ಕಾಣಿಸ್ತಲ್ಲ ಬ್ಯಾಕ್ಗ್ರೌಂಡಲ್ಲಿ. ಅವ್ರು ಯಾರು ನಮಗೆ ಗೊತ್ತಿಲ್ಲ. ಅವ್ರಿಗೂ ನಮ್ಗೆ ಸಂಬಂಧ ಇಲ್ಲ. ಅವರ ಕಸ್ಟಮರ್ ಬಂದವರು ಆಯ್ತಾ. ಪೀಸ್. ನಾನು ಲೈಫಲ್ಲಿ ಹೋಗಿದ್ದೀನಿ, ಗ್ಯಾಂಗ್ ಜೊತೆ ಹೋಗಿದ್ದೀನಿ. ಒಬ್ಬನೇ ಹೋಗು ಅಂತ ಇದರ ಕಟ್ ಮಾಡ್ಕೊಂಡು ಬಂದಿಲ್ಲ. ಓಕೆ ಪಾರ್ಟ್ ಆಫ್ ಲೈಫ್ ಎಕ್ಸ್ಪೀರಿಯನ್ಸ್. ಇವಾಗ ಸೀದಾ ಮನೆಗೆ ಹೋಗೋಣ. ಗೈಸ್ ನಮ್ಮ ಫಸ್ಟ್ ಬಿತ್ತಮ್ ಯಾರು ಗೊತ್ತಾ? ನೋ ವೇ. ಸಂದೇಶ್ ಪಿಂಟು ಗೈಸ್. ಯಾಕೆ ಚೆನ್ನಾಗಿ ಗುರುಸ್ತೀಯ ಅಂತ ಮೆಸೇಜ್ ಹಾಕಿದೆ. ನಾನೆಲ್ಲಿ ಗುರುಸ್ತಾ ಇದ್ದೀನಿ ಮೀಟ್ ಆಗ್ತೀಯ ಅಂತ ಅಂದೆ. ಅಂದ್ರು ಅಷ್ಟೇ. ಹೆಂಗೆ ಫ್ರೆಂಡ್ ಇನ್ನೊಬ್ಬ ಫ್ರೆಂಡ್ ಎಲ್ಲಿ ಮತ್ತೆ ಇನ್ನೊಬ್ಬ ಫ್ರೆಂಡ್ ನೋಡು. ನನ್ನ ಫ್ರೆಂಡ್ ಗೊತ್ತಾಗ್ಬಿಡೈತಿ ಅಂದ್ಬಿಟ್ಟು ಅಂತ ಮೆಸೇಜ್ ಹಾಕ್ಬಿಟ್ಟಾನೆ. ಫೈನ್. ಇನ್ನು ಎಷ್ಟು ಜನ ಮೆಸೇಜ್ ಹಾಕೊಂಡು ನೋಡೋಣ. ಸೊ ಗೈಸ್ ಐ ಆಮ್ ಹೋಮ್. ಏನ್ ಧೂಳು ಗೈಸ್, ಹೆವಿ ಧೂಳು ಆಗೋಯ್ತು ಏರಿಯಾ ಎಲ್ಲ. ಸೊ ಪಾರ್ಸಲ್ ಕೂಡ ತಂದಿದ್ದೀನಿ. ಫಸ್ಟ್ ಸೀದಾ ಕ್ಯಾಮ್ರಾ ವರ್ಕ್ ಆಗ್ತಾ ಇದೆ. ಕ್ಯಾಮ್ರಾ ವರ್ಕ್ ಆಗುತ್ತೆ. ಸ್ಟೋರೇಜ್ ಇದೆಲ್ಲ ನೋಡ್ಕೋಬೇಕು. ಸೀಕ್ರೆಟ್ ಆಗಿ ಸೆಟ್ ಮಾಡ್ಬಿಟ್ಟು ಆಮೇಲೆ ಸೀನ್ ಸ್ಟಾರ್ಟ್ ಮಾಡಿ. ಮೇ ಬಿ ಅಕಸ್ಮಾತ್ ಅಮ್ಮ ನೋಡ್ಬಿಟ್ಟಿದ್ರೆ ಅಮ್ಮ ಹೋಗಿದ ತಕ್ಷಣ ಕೇಳುತ್ತೆ ಯಾರ ಜೊತೆ ಹೋಗಿದ್ದೆ ಅಂತ. ಬನ್ನಿ ಮಾಡೋಣ ಏನಾಯ್ತು ನೋಡೋಣ. ನಾರ್ಮಲ್ ಸ್ಟೋರಿ ನೋಡಿಲ್ಲ ಅನ್ಸುತ್ತೆ. ನಮಗೆ ನಾನು ಮನೆಗೆ ಬಂದಿರೋದೇ ಗೊತ್ತಾಗಿಲ್ಲ ಅನ್ಸುತ್ತೆ. ಕಾಲ್ ಮಾಡ್ತೈತೆ ನಂಗೆ. ರಿಸೀವ್ ಮಾಡ್ತಾ ಇಲ್ಲ ಅಲ್ಲ? ರಿಸೀವ್ ಮಾಡ್ತಾ ಇಲ್ಲ ಅಲ್ಲ? ಯಾಕಮ್ಮ 20 ನಿಮಿಷ ಆಗಿಲ್ವೇನೋ ಮಗನಿಗೆ ಅಂತ. ಹಂಗ ಅಮ್ಮ ಇನ್ಸ್ಟಾಗ್ರಾಮ್ ಐತಲ್ಲ ಫೋನಲ್ಲಿ ಓಪನ್ ಮಾಡು ಒಂದ್ಸತಿ. ನಿಂಗೊಂದು ವಿಷಯ ಹೇಳ್ಬೇಕು. ಫೋನ್ ಮಾಡೋದಲ್ಲ ಫ್ಯಾಮಿಲಿ ದಿನ ಬರ್ತಿತ್ತಲ್ಲ. ನನ್ನ ಸ್ಟೋರಿ ಫಾಲೋ ಮಾಡ್ತಾ ಇದ್ದೀನಿ ನಾನು. ಅನ್ಫಾಲೋ ಕಾಣಿಸ್ತಾನೆ ಇಲ್ಲ ನಾನು. ನೀನ್ ಇಲ್ವಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಹುಡುಕು ನಾನು ಏನಕ್ಕೆ ಅಕೌಂಟ್ ಅಲ್ಲಿ ಸ್ಟೋರಿ ನೋಡು. ನೋಡ್ದಂಗಿದ್ಯಾ? ನೋಡ್ಬಿಟ್ಟೆ ಆಗ್ಲೇ ಇದು ಹಾಕಿದ್ದಲ್ಲ. ಇನ್ನೊಂದು ನೋಡು. ಇದು ನೋಡಿದೆ ಯಾರು ಹುಡುಗಿ ಅಂತ ಗೊತ್ತಾಗ್ಲಿಲ್ಲ. ಬಿಡಿ ಯಾರೋ ಫ್ರೆಂಡ್ ಅನ್ನ ಫೋನ್ ಮಾಡಿದೆ. ಹೌದಾ? ಯಾರು ನೀನ್ ಹಂಗೆ ಶಾಕ್ ಕೊಡ್ಬೇಡ. ಯಾರು ಹುಡುಗಿ?
ಕೀರ್ತನ ಅಲ್ಲ ಇದು. ಅಲ್ಲ ಅಲ್ಲ ಅಲ್ಲ, ಕಾಲೇಜ್ ಅವರ ಕಾಲೇಜ್ ಫ್ರೆಂಡ್. ಫ್ರೆಂಡ್ ಸರ್ಕಲ್ ತಪ್ಪು ಅಂತ ನಾನಂತೂ ಎಲ್ಲೂ ಹೇಳಿಲ್ಲ. ಅದು ಒಳ್ಳೆ ರೀತಿಲಿ ಇಲ್ಲಿ ಯಾರಿಗೂ ಇರಿಟೇಟ್ ಆಗ್ಬಾರ್ದು, ಅವ್ರ ಜೀವನ ಅವ್ರ ಲೈಫ್ಗೆ ಎಫೆಕ್ಟ್ ಆಗ್ಬಾರ್ದು. ಆದ್ರೆ ಬೇರೆ ಕಾಲೇಜ್, ಬೇರೆ ಕಾಲೇಜ್ ಅವ್ರೇನ್ ಪರಿಚಯ ಆದ್ರು? ಆನ್ಲೈನ್ ಅವೆಲ್ಲ ಬೇಡ, ಮುಚ್ಕೊಂಡು ಹೇಳು. ನೀನು ಆನ್ಲೈನ್ಗೆಲ್ಲ ಸಾಮಾನ್ಯವಾಗಿ ಪರಿಚಯ ಆಗೋದ್ರೆ ನೀನು ನಾನೇ 100 ಸರಿ ಫೋನ್ ಮಾಡ್ತೀನಿ. ಹೆಂಗಿದ್ದಾರೆ ನೋಡಿ, ಚೆನ್ನಾಗಿದ್ದಾವೆ ವಿಷಯ ಹೇಳೋ. ನೀನು ಸುತ್ತಿ ಬಳಸಿರಾಗ ನೀನ್ ನೋಡ್ದ ಚೆನ್ನಾಗಿದ್ದಾರೆ ಅಂತ ಅನಿಸ್ತಾ? ಚೆನ್ನಾಗಿ ಅವ್ರೆ ನೋಡಕ್ಕೇನು. ಫೈನ್, ಓಕೆ. ಏನ್ ವಿಷಯ? ಏನಿಲ್ಲ, ಹಂಗೆ ಮಾತಾಡ್ಸ್ಕೊಂಡು ಬರಕ್ಕೆ ಹೋಗಿದ್ದೆ. ಇವತ್ತು ಫಸ್ಟ್ ಮೀಟ್ ಆಗಿದ್ದೆ, ಅದು ಒಂದು ಹೋಟ್ಲ್ ಕುತ್ಕೊಂಡು ಮಾತಾಡ್ಕೊಂಡು. ಉದ್ದೇಶ ಒಳ್ಳೇದಾದ್ರೆ ಸಂತೋಷ, ಉದ್ದೇಶ ಬೇರೆ ಆಗ್ಬಾರ್ದು ಅಷ್ಟೇ. ಓಕೆನಾ? ಸರಿ ಗೈಸ್, ಅಮ್ಮಗೇನು ಪ್ರಾಬ್ಲಮ್ ಇಲ್ಲ ಅಂತ. ಓಕೆ, ಸೀರಿಯಸ್ ಆಗ್ತದೆ. ನಮ್ಮ ಮನ್ಸಲ್ಲೊಂದು ಬಾಯಲ್ಲೊಂದು ಹೇಳ್ತಾ ಇದ್ದೀನೋ ಗೊತ್ತಾಗ್ತಾ ಇಲ್ಲ. ಫೋಟೋಸ್ ನೋಡ್ಬಿಟ್ರೆ ಅಮ್ಮ ಹಿಂಗೆ ಬಿಡೋದೇ ಇಲ್ಲ. ಸೀಕ್ರೆಟ್ ಚೆಕ್ ಗೊತ್ತಾಗುತ್ತೆ ನೋಡ. ಇಷ್ಟಪಟ್ಟು ಪಾಸ್ತಾ ತಂದಿದ್ದೀನಿ. ಏ ಬರ ಇಲ್ಲಿ. ವಾಟ್ ಈಸ್ ಯರ್ ಪ್ರಾಬ್ಲಮ್ ಈಟಿಂಗ್ ದಿಸ್? ಮಿಕ್ಕೋಗಿರೋದು ಇಲ್ಲ ನಿನಗೆ ಅಂತ ಪಾರ್ಸಲ್ ತಂದಿರೋದು ಕಣೋ. ಏ ಪಾರ್ಸಲ್ ಹಿಂಗೆ ಕಣೋ ಟೇಪ್ ಹಾಕೋದು, ಉದುರು ಬೇಡ. ಇವ್ರು ಹೆಂಗ್ ಹಾಕೋರೆ? ನಿಮ್ಮ ಅಣ್ಣಂಗೆ ಕತ್ತೀವೇನೋ? ನಾಣಿಗೆ ಬಂದಿರೋದು ಅಲ್ಲೇ ಇಟ್ಟು ಬಂದೆ. ಪೇಮೆಂಟ್ ಆಗೋರ್ಗು ಅಷ್ಟೇ ಕಣ ಬಿಲ್ ವ್ಯಾಲ್ಯೂ. ಅವ್ರ ಪೇಮೆಂಟ್ ಆದ್ಮೇಲೆ ಬಿಲ್ ಎಲ್ಲ ಯಾಕ? ನಮ್ಮಣ್ಣಂಗೆ ಡೌಟ್ ಅಂತೆ. ನನ್ನ ಅಂಜಿಲೋ ಮತ್ತೆ ಇನ್ನೊಬ್ರು ಎಂಜಿನೋ ಇರ್ತದಂತೆ. ಏನೋ ಯಾರೋ ಗೊತ್ತೋ, ನೀನು ತಿನ್ನಂಗ ಅವ್ನು ತಿನ್ನಲ್ವೇ? ನನ್ನ ನೆಂಜಿಲೇ ತಿನ್ನಲ್ಲ ಅವನು. ನಾನೇನಾದ್ರು ನೀರು ಕುಡಿದ ಗ್ಲಾಸಲ್ಲೇ ಅವ್ನು ಕುಡಿಯಲ್ಲ. ಅವನೊಂಥರ ಸಿಸ್ಟಮ್, ನೀನೊಂಥರ ಸಿಸ್ಟಮ್. ಏನ್ ಮಾಡೋದು? ಸೊಸಿನ ಬೇಡನ ಇದು? ಬಿಸಿ ಮಾಡಿದ್ರೆ ಎಷ್ಟು ಕ್ರಿಸ್ಪಿ ಕ್ರಂಚಿ ಟೇಸ್ಟಿಯಾಗಿ ಇರ್ತದೆ ಅಂದ್ರೆ. ಅವ್ನು ತಿಂದ್ಬಿಟ್ಟು ತಗೊಂಡ್ಬಂದಿರೋದು. ಟೇಸ್ಟ್ ಮಾಡ್ತಾ ಇದೀನಿ, ಟೇಸ್ಟ್ ಮಾಡ್ಬಿಟ್ಟು ಆಮೇಲೆ ತಗೊಂಡ್ಬರ್ತಿದೀನಿ ಅಂತ ಹೇಳಿದ ಅವನು. ಇಲ್ಲ ಕಣೋ, ಟೇಸ್ಟ್ ನೋಡಿ ನಿಂಗೆ ಪಾರ್ಸಲ್ ತಂದಿರೋದು. ನಮ್ಮದೇನ? A few inches later. ಏನು ಮ್ಯಾಮ್ ಏನ್ ತೆಳ್ಳಗಿಲ್ಲ ಅಂತ ಇದೆ? ನಾನು ಒಬ್ಬಳಿಗೆ ಅದೇ ನಾಳೆಯಿಂದ ನಾನು ನಿಜವಾಗ ನಂಗೆ ಎಷ್ಟು ಬೇಕೋ ಅಷ್ಟು ಅಡುಗೆ ಮಾಡ್ಕೊತೀನಿ. ನೀವು ತಿಂತೀನಿ ಅಂತ ಹೇಳ್ಬಿಟ್ಟು ಪ್ರತಿ ಸರಿ ಕೈ ಕೊಡ್ತೀರಾ? ಜನ್ಮಕ್ಕೆ ಹೋಗೋ. ಪ್ರತಿ ಸರಿ ಅಡುಗೆ ಮಾಡೋದು ಸುಮ್ಮನೆ ವೇಸ್ಟ್ ಆಗ್ತಾ ಐತೆ. ನನ್ನ ಒಬ್ಳಿಗೆ ಇಷ್ಟೆಲ್ಲ ಏನೇ ಮಾಡ್ಕೊಬೇಕು? ನಾನ್ ತಿನ್ನಲ್ಲ ಅಂತ ಹೇಳಿದ್ನ. ನಾಯಿ ಮೆಕ್ಕದಂಗೆಲ್ಲ ಏನ್ ತಿನ್ಕೊಂಡ್ ಬಂದಿಲ್ಲ ಅದನ್ನ ಡೈರೆಕ್ಟ್ ಕೇಳ್ಬೇಕು, ತಿರ್ಸಿ ಹೇಳ್ಬಾರ್ದು. ನಾನು ಬಾಯ್ ಬಿಟ್ಟು ಕೇಳಿದ್ದೀನಿ, ಊಟ ಮಾಡ್ತೀಯ ಅಂತ ತಿನ್ಕೊಂಡ್ ಬರ್ತೀಯ ಅಂತ. ತಿಂತೀನಿ ಅಂತ ಹೇಳ್ಬಿಟ್ಟು ನೀನು ಅಲ್ಲೇನೋ ಅದ್ ಬಿಟ್ರೆ ಏನು ಕ್ವಶನ್ ಇಲ್ಲ ತಾನೆ ನಿಂದು? ಅಷ್ಟೇ ತಾನೆ? ನಾಯಿ ಊಟ ಹಾಕು ಅಷ್ಟೇ ತಾನೆ? ಫಸ್ಟ್. ಇವಾಗ ಗಾಯಿ ಊಟ ಹಾಕು. ಆ ಕಡೆ ಎಲ್ಲಿ ಕೂತ್ಕೊಂಡೆ ಏನ್ ತಿಂದೆ ಯಾರ್ ಜೊತೆ ಹೋದೆ ಆ ತರ ಏನ್ ಪ್ರಶ್ನೆ ಇಲ್ಲ ತಾನೆ? ವಿಡಿಯೋದಲ್ಲಿ ಬಿಡ್ತೀಯಾ? ನೋಡೇ ನೋಡ್ತೀನಿ. ನೀನ್ ಕೇಳಿದ್ರು ಇಲ್ಲಿ ಸುತ್ತಿ ಬಳಸಿ ಸುಳ್ಳು ಹೇಳ್ತೀಯ. ನಿನ್ ಬಾಯ್ ಬರಲ್ಲ ಅಂತ ಗೊತ್ತಾಗ್ಬಿಡೈತೆ. ಸುಮ್ಮನೆ ಕೇಳಾಕ್ ಹೆಸರಾಗು. ಸರಿ ಬಿಡು. ಇಲ್ಲ ಇಲ್ಲ, ಮಮ್ಮಿ ನನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೆ. ಬಟ್ ನಾನು ನಿಂಗೆ ನಿಜ ಹೇಳ್ತೀನಿ ನಾನು, ಅವಳಿಗೆ ನಾನು ಒಂದು 2 ತಿಂಗಳಿಂದ ಡೇಟ್ ಮಾಡ್ತಾ ಇದ್ದೀನಿ. ಏನೋ ನಮ್ದು ಡೇಟ್ ಅಂದ್ರೆ ಮೀಟ್ ಆಗೋದು, ಮಾತಾಡೋದು, ಅವಾಗ ಸಿಗ್ತಾ ಇರೋದು. ಎಲ್ಲ ಹುಡುಗಿದು ಆಗ್ತಿದ್ ಯಾವ್ದೋ ಹೊಸ ಹುಡುಗಿದು ಅದೇ ಇವತ್ತು ತುಂಬಾ ದಿವಸ ಆದ್ಮೇಲೆ. ಇವತ್ತು ಅದ್ರ ಬೆಲೆ ಹಾಕಿದ್ಯಾ? ಅವ್ರ ಅಪ್ಪ ಅಮ್ಮನ ಫಸ್ಟ್ ಕೇಳ್ರಿ. ಏನೋ ಮಾಡಕ್ ಹೋಗಿ ಅವ್ರ ಭವಿಷ್ಯ ಹಾಳು ಮಾಡ್ಬೇಡಿ. ಇಲ್ಲ ಅದೇನು ಹಾಳಾಗಲ್ಲ. ಅವ್ರ ಅಪ್ಪ ಮಾತ್ರ ಆಲ್ರೆಡಿ ಮಾತಾಡಿದ್ದೀನಿ. ಯಾವ ಕಾಲೇಜ್? ಏನು ಓದ್ತಾ ಇರ್ತದ? BBA ಕಾಲೇಜ್ ಪಕ್ಕ ಇನ್ನೊಂದು ಕಾಲೇಜ್ ಇದೆ ರೋಡಲ್ಲಿ. ಆ ಕಾಲೇಜಿಗೆ ಹೋಗ್ತಾ ಇದ್ದೆ. ಫೈನಲ್ ಇಯರ್. ನಂಗೆ ಇನ್ನೊಂದು ವರ್ಷ ಆಗುತ್ತೆ, ಅವಳು ಮುಗಿದೋಗುತ್ತೆ. ಅವಳ ನಾ ಮಾಡ್ತಿರೋದು. ಇಲ್ಲ BBA ಸೀನಾ ಮಾಡಿದೆ ನನ್ನ ಕೋರ್ಸ್. ಮಾಡ್ಬಿಟ್ಟಿರೋದು. ಸೀನಂತರನೇ ಏನು ಕೆಲಸ ಸಿಗಲ್ಲ. ನಾನೇನಯ್ಯ ತಪ್ಪು ಮಾಡ್ದೆ? ಸರಿ, ನಾನು ಸೈನ್ಸ್ ತಗೊಳೋದು ಬಿಟ್ಬಿಟ್ಟು ಓಕೆ. ಆ ಹುಡುಗಿ ಏನಾದ್ರು ಮೀಟ್ ಮಾಡ್ಬೇಕು ಅಂತ ಹೇಳ್ತಾ ಇದ್ಲು. ಅದಕ್ಕೆ ಮುಂಚೆ ರಿವ್ಯೂ ತಗೊಳ್ಳೋಣ ಅಂತ. ಏನು ವಿಷಯ ಮಾತಾಡಕ್ಕೆ ಮೀಟ್ ಮಾಡೋದು ವಿಷಯ ಏನು? ಹೇಳ್ತೀನಿ ಏನು ವಿಷಯ ಇರುತ್ತೆ ಅಂತ. ಮೀಟ್ ಕ್ಯಾಮ್ರಾ ಇಟ್ಕೊಂಡ್ರೆ ಗೊತ್ತಾಗಲ್ಲ. ಹೇಳಕ್ಕಾಗಲ್ಲ, ಕ್ಯಾಮ್ರಾ ನಿಜ ಹೇಳ್ತಾ ಇರೋದು ನಾನು. ಹೊರಗಡೆ ಊಟ ಮಾಡ್ಕೊಂಡು ಇಷ್ಟೇ ಅನ್ನ ತಿನ್ಕೊಂಡು ಬಂದ. ಬೋಂಡ ನೀನೇನ್ ತಿಂದ? ಬೋಂಡ ತಿನ್ನ. ನಿಜ ಮನೆಯವ್ರ ಹತ್ರ ಸುಳ್ಳು ಹೇಳಿದ್ರೇನು ಒಂದ್ ದಿವಸ ನಿಜ ಹೇಳಿದ್ರೆ ಯಾರು ನಂಬಲ್ಲ. ನಮ್ಗೆ ಕರ್ಕೊಂಡ್ಬಿಟ್ಟಿರ್ತೀಯ ಎಲ್ಲರ ಹತ್ರನು. ಏನೇ ಆಗಿರ್ಲಿ ನಿಜಾನೇ ಹೇಳು. ಸರಿ, ನಾಳೆ ಆ ಹುಡುಗಿನ ಕರ್ಕೊ ಬರ್ಬೇಕು ಮೀಟ್ ಮಾಡ್ಸಕ್ಕೆ ಅಂತ ಇದ್ದೀನಿ. ಎಷ್ಟು ಈಸಿ ಆಗಿ ತಗೋತಾ ಇದಾರೆ. ಏನು ಹುಡುಗಿ ಹೆಸರು? ಚೈತ್ರ. ಚೆನ್ನಾಗಿದೆ. ಅವ್ರ ಅಪ್ಪ ಅಮ್ಮ ಎಲ್ಲ ಅಂಗಡಿ ಮುಚ್ಕೊಂಡಿರ. ಬೇಡಪ್ಪ ಹಂಗೆಲ್ಲ ಹೆಸರಿಗೆ ಬೇಡ. ನೋಡಿ ಸುಮ್ಮನೆ ಆದರೆ ಎಲ್ಲ ಹೆಸರು ನೋಡು. ಚೈತ್ರ ತೇಜಸ್ ಚೆನ್ನಾಗಿದ್ದೀರಾ? ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಕ್ಬೇಡಿ. ನಂಬಕ್ಕೂ ಆಗ್ತಾ ಇಲ್ಲ, ಬಿಡಕ್ಕೂ ಹೋಗ್ತಾ ಇಲ್ಲ ಅಲ್ಲ. ನಿನ್ನ ನಂಬಕ್ಕೆ ಆಗ್ತಿಲ್ಲ ನನ್ನ
ಯಾವ್ದು ನಿಜ ಹೇಳ್ತೀಯೋ, ಯಾರ್ ಫ್ರೆಂಡ್ಶಿಪ್, ಯಾರ್ ಸುಮ್ನೆ ಹೇಳ್ತೀಯೋ, ಕಂಟೆಂಟ್ಗೋಸ್ಕರ ಡೈಲಾಗ್ ಕೊಡ್ತೀಯೋ, ಇಲ್ಲ ಲೈಫಲ್ಲಿ ಇರೋದನ್ನೇ ಸುಳ್ಳು ಹೇಳ್ಬಿಟ್ಟು ಕಂಟೆಂಟ್ ಅಂತ ಹೇಳ್ತೀಯೋ, ಕಾಲೇಜಲ್ಲಿ ಸಸ್ಪೆಂಡ್ ಆಗಿರೋದನ್ನೇ ನನ್ನ ಹತ್ರ ವಿಡಿಯೋ ಮಾಡಿದ್ರಲ್ಲಿ ಹುಡುಗಿ ನೋಡಿದಾನೆ ಚೆನ್ನಾಗಿದ್ದಾಳೆ ಅಂತ ಹೇಳಿರ್ತಾನೆ, ಮಾತು ನಿಂತ್ಕೋಬೇಕು ಮಮ್ಮಿ. ಹುಡುಗಿ ನೋಡಕ್ ಚೆನ್ನಾಗವಳೆ ಅಂದೆ ಅಷ್ಟೇ ನಾನು ಹೇಳಿದ್ದು. ನೋಡಕ್ ಚೆನ್ನಾಗಿದೆ ಸಾಕು. ಏನಕ್ಕಪ್ಪ ನಿಮ್ಮ ಅಣ್ಣ ಅವನೇ ಮನೇಲಿ, ಜವಾಬ್ದಾರಿ ಇನ್ನೂ ಇದೆ, ತುಂಬಾ ಇದೆ, ಅದೆಲ್ಲ ಮುಗಿದ್ಮೇಲೆ ಕತೆ ಅದು. ಚೈತ್ರ ಹೇಳು. ಅಮ್ಮ ಹತ್ರ ಮಾತಾಡಿದೀನಿ, ಏನಪ್ಪ ಪ್ರಾಬ್ಲಮ್ ಇಲ್ಲ ಅಂತ, ನಾಳೆ ಕರ್ಕೊಂಡ್ ಬರ್ತೀನಿ. ಕೆನ್ನೆ ಜೋರಾಗಿ ಕೈಲಿ ಉಟ್ಕೊಂಡಿದ್ಯಾ, ಒದತೀನಿ ಬೇಡ, ಎದ್ದೋಗು. ನನ್ಗೇನು ನೆತ್ತಿಗೆ ನೈವ ಬೆಲ್ಟ್ ಮುರಿದೋಗ್ಬೇಕು. ಬೆಲ್ಟ್ ಮುರಿದಾಗ ಫಸ್ಟ್ ನಿಂಗೆ ಇನ್ಫಾರ್ಮ್ ಮಾಡೋಣ ಅಂತಿದ್ದೆ, ಇನ್ಫಾರ್ಮ್ ಮಾಡಿದೀನಿ ಆಯ್ತಾ. ಕೋಪ ಇದ್ರೆ ಹೇಳ್ಬಿಡು, ಖುಷಿಯಾಗಿದ್ರೆ ಅದು ಹೇಳ್ಬಿಡು. ನನ್ನ ಹತ್ರ ನೀನ್ ಏನು ಕೈ ಇಟ್ಟಿಸಿ ಬೇಡ, ನಾನು ನಂಬೋದು ಇಲ್ಲ. ಸರಿ ಬಿಡಪ್ಪ, ನಾನು ಹುಡುಗಿನ ಕರ್ಕೊಂಡು ಬಂದಂಗೆ ನಂಬಿ ಕರ್ಕೊಂಡು ಬಂದು ಏನಂತೀಯ? ಭೂಮಿಕಲ್ಲ ನಂಗೆ ಸ್ವಲ್ಪ ಅವ್ರನ್ನೆಲ್ಲ ಏನೋ ಕರ್ಕೊಂಡು ಬರ್ಬೇಕು. ಫ್ರೆಂಡ್ಸ್ ಅಲ್ವಾ, ಒಳ್ಳೆ ಫ್ರೆಂಡ್ಸ್ ಅಲ್ವಾ. ಸೇಲ್ಸ್ ಮಕ್ಕ ಹೋಗಿದ್ಯಾ ಯಾರು ಗೊತ್ತು. ನಮ್ಗೆ ಇಷ್ಟ ಅಪ್ಪ, ಚೆನ್ನಾಗಿ ಮಾತಾಡ್ತಾರೆ. ಸೆಕೆಂಡ್ ಬ್ಯಾಚ್ ಅಲ್ಲಿ ನಮ್ಗೆ ಒಬ್ರು ಪರಿಚಯ ಇಲ್ಲ, ಫಸ್ಟ್ ಬ್ಯಾಚ್ ಎಲ್ಲ ಓಕೆ. ನೀವು ಸಪೋರ್ಟಿಂಗ್ ಆಗಲಿ, ಅವ್ರು ಮಾತಾಡೋ ರೀತಿ ಆಗಲಿ, ಬಿಹೇವಿಯರ್ ಸೂಪರ್. ನಾನು ಊಟ ಹಾಕ್ಬೇಕಲ್ಲ, ಊಟ ಹಾಕ್ಬತ್ತೀನಿ. ಓಕೆ ಮಮ್ಮಿ ಬೈ. ಓಕೆ ಗೈಸ್, ಇಟ್ಸ್ ಟೈಮ್ ಟು ರಿವೀಲ್ ಮೈ ಟ್ರೂ ಗರ್ಲ್ ಫ್ರೆಂಡ್. ಕಾಲ್ ಮಾಡ್ತೀನಿ, ಹತ್ರ ಅನ್ಸ್ತೀನಿ ಮಾತಾಡ್ಬಿಡ್ತೀಯ. ನಿನ್ ವಿಡಿಯೋ ಸಿಕ್ಕತ್ತೆ ಅಂತ ಯಾರೇನೋ ಎಲ್ಲರನ್ನೂ ಹಾಕಿ ಅವ್ರ ಜೀವನ ಹಾಳು ಮಾಡ್ಬೇಡ, ಹೋಗಪ್ಪ ನೀನು. ಹೆಣ್ಮಕ್ಳಪ್ಪ ಅವ್ರು, ಗಂಡ್ಮಕ್ಳಲ್ಲ. ಆ ವಿಡಿಯೋಯಿಂದ ನಾಳೆ ಸಹ ಹುಡುಗಿ ಜೀವನ ಹಾಳಾಗೋಗ್ಬಾರ್ದು. ನಾವೇನೇ ಮಾಡೋ ನಮ್ಮಿಂದ ಇನ್ನೊಬ್ರು ಘಟ ಆಗ್ಬಾರ್ದು ತೇಜ, ಪ್ಲೀಸ್. ನಾನು ಸುಮಾರು ಸರಿ ನಿಮ್ಗೆ ಹೇಳ್ತಾನೆ ಇರ್ತೀನಿ, ನಮ್ಮಿಂದ ಇನ್ನೊಬ್ರು ಬೇಜಾರಾಗ್ದಿದ್ದ ನೋಡ್ಕೊಳ್ರಿ ಅಂತ. ಶಾಪಗಳು ಒಳ್ಳೇದಲ್ಲಪ್ಪ. ಲೇ ಪಾಸ್ತಾ ತಗೊಳ್ಳೋ. ಇದೆ ಹುಡುಗಿ, ವರ್ಷದ ಇದ್ದಂಗೆ ಐತಲ್ಲ, ವರ್ಷದವರ ಇದ್ದಾಳ. ಹುಡುಗಿ ಕೈ ಹೆಂಗಿದೆ? ಹುಡುಗಿ ಕೈಯಲ್ಲ ಅದು, ಹುಡುಗಿ ಕೈ ಏನಾಗಿದೆ ಹುಡುಗಿ? ನೋಡಕ್ ಚೆನ್ನಾಗಿದ್ದಾಳೆ, ಕೈ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗೈತೆ ಅಷ್ಟೇ. ಬಲ್ಗಯ್ಯ, ಏನ್ ಪ್ರಾಬ್ಲಮ್? ಅದನ್ನ ಆಕ್ಸಿಡೆಂಟ್ ಆಗಿ ಅವರಪ್ಪ ಫ್ಯಾಕ್ಟ್ರಿ ವರ್ಕ್ ಮಾಡ್ತಾ ಇದ್ದಾರಂತೆ, ಆಗ ಏನು ಮಿಸ್ ಆಗಿ ಕೈ ಕೊಟ್ಟಿ ಹೋಗ್ಬಿಟ್ಟೈತೆ ಕೈ. ಹುಡುಗಿ ಕೈಯ? ಅವರಪ್ಪ ಫ್ಯಾಕ್ಟ್ರಿ ಕೆಲಸ ಮಾಡೋ ಹುಡುಗಿನ ಇವಾಗ ಏನು ಕೆಲ್ಸಕ್ಕೆ ಹೋಗಿತ್ತಂತೆ? ಅದು ಯಾವುದೋ ಒಂದು 2 ವರ್ಷದ ಮುಂಚೆ ಆಗತ್ತೆ. ಚೆನ್ನಾಗಿಲ್ಲ ನೋಡಕ್ಕೆ? ಚೆನ್ನಾಗವ್ರೆ. ನೋಡಿ ಚೆನ್ನಾಗಿಲ್ಲ? ಚೆನ್ನಾಗಿಲ್ಲ. ಇವಾಗ ಹೆಂಗಿತ್ತು ಪ್ರ್ಯಾಂಕ್? ಹೆಂಗಿತ್ತು ಪ್ರ್ಯಾಂಕ್? ಅಯ್ಯೋ ಹೋಗಪ್ಪ, ನನ್ನ ಫೋಟೋ ಅರ್ಧಂಬರ್ಧ ನಂಬಿಕೆ ಐತಲ್ಲ ಕೊಡ್ತೀಯ ಅಂತ ನನಗೆ ಗೊತ್ತಾಗ್ತಿಲ್ಲಪ್ಪ. ಇವಾಗ ನಿಮ್ ದೊಡ್ಡಪ್ಪರೆಲ್ಲ ಏನ್ ಅನ್ಕೊಂತಾರೆ ಹೇಳು, ಎಲ್ಲರೂ ತಪ್ಪು ತಿಳ್ಕೊಂತಿರ್ತಾರೆ. ನೀನೇನ ಅವರು ಅರ್ಥ ಮಾಡ್ಕೊಳಕ್ಕೆ ಟೈಮ್ ತಗೊಂತೈತೆ, ನೀನೇನು ಅಂತ ಅವ್ರಿಗೆ ಅರ್ಥ ಆಗಿಲ್ಲ ಇನ್ನ. ನನಗ್ ಚೆನ್ನಾಗಿ ಗೊತ್ತು ನೀನೇನು ಅಂತ, ಬೇರೆಯವ್ರಿಗೆ ಗೊತ್ತಿಲ್ವಲ್ಲ. ಎಸ್ ಬಿ ಹ್ಯಾಪಿ. ಕೂಲ್ ಬಾಯ್. ಬೇಜಾರಾಯ್ತಾ? ನಂಬಿಲ್ಲ ಅಲ್ಲ ನೀನು? ನಂಬೋದು ಇಲ್ಲ, ನನ್ನ ಮಗ ಅಂತ ಅಲ್ಲ. ಏಮಕ್ಕ ಅವ್ನು ಮಾತು ಹೇಳಿದ್ದು, ಮಕ್ಳು ದೊಡ್ಡವರಾದ್ರೆ ಏನಾಗ್ತಾರೋ ಅಂತ ಸುಮಾರು ವರ್ಷದಿಂದ ಮದ್ಗಿರಿಲಿ ಮಾತಂದಾಗ, ನೀವೇನ್ ಕಲಿತೀರಾ ನಿಮ್ಮ ಮಕ್ಳು ಅದನ್ನ ಕಲಿತಾರೆ ಕಣೆ, ನಿನ್ ಮಕ್ಳು ಕೆಡಕ್ಕೆ ನಿನ್ ದಾರಿ ಬಿಡಲ್ಲ ಬಿಡೆ ಅಂತ ಹೇಳಿತ್ತು. ನನ್ಗ ಆ ನಂಬಿಕೆ ಐತೆ, ನಾನ್ ತಪ್ಪು ಮಾಡಿಲ್ಲ, ನನ್ನ ಮಕ್ಳು ತಪ್ಪು ಮಾಡಲ್ಲ. ಎಲ್ಲರ ನನ್ನ ಚಿಕ್ಕ ಮಗ ಏನಂದ್ರೆ ಎಲ್ಲರ ಹತ್ರ ಕ್ಲೋಸ್ ಆಗಿರ್ತಾನೆ, ತುಂಬಾ ಕ್ಲೋಸ್ ಆಗ್ತಾನೆ. ನನಗೆ ಎಷ್ಟೋ ಸರಿ ನೀವು ಕ್ಲೋಸ್ ಫ್ರೆಂಡ್ಸಾ, ಬರೇ ಫ್ರೆಂಡ್ಸಾ? ನಾನು ಒತ್ತಿ ನಿಮ್ಮನ್ನ ಕೇಳಿರ್ತೀನಿ, ನಿಮ್ ಕ್ಲೋಸ್ ಫ್ರೆಂಡ್ಸ್ ಯಾರು? ನಮ್ಗೆಲ್ಲ ಈ ಭೂಮಿಕಾ ಲೀಲಾ ಇವನ್ನೆಲ್ಲ ನಮ್ಮ ಮನೆ ಕರಿಬೇಕು ಅಂತ ತುಂಬಾ ಇದೆ. ಕರ್ಕೊಂಬತ್ತೀನಿ ಬಿಡ, ರೆಡಿ. ಒಂದಿನ ಕರೆಕ್ಟ್ ಇಷ್ಟು ದಿನ ಆಗೈತೆ, ಕಾಲೇಜಲ್ಲಿ ಹೆಂಗಿರೋ ಹೋಗ್ತಾ ಇದಾರೆ, ಅದೇ ಕಾಲೇಜಿಂದ ಹೋಗ್ತಾರೆ. ಆ ಮೆಮೊರೀಸ್ ಹಂಗೆ ಉಳ್ಕೊಳ್ಳಿ. ಒಳ್ಳೆ ಸ್ನೇಹ. ನನಗೆ ಆ ಫ್ರೆಂಡ್ ಸರ್ಕಲ್ ಅಂದ್ರೆ ತುಂಬಾ ಇಷ್ಟ. ನಾನು ವ್ಯವಹಾರ ಮಾಡ್ತಿದ್ದೀನಿ, ತುಂಬಾ ಜನ ಜೊತೆ ಕ್ಲೋಸ್ ಆಗಿರ್ತೀನಿ. ಕಂದನ್ ಸರ್ ಆಗ್ಬೋದು, ಅವ್ರ ಮಿಸಸ್ ಆಗಿರ್ಬೋದು, ಸುನಿಲ್ ಸರ್ ಆಗಿರ್ಬೋದು, ಅವರೆಲ್ಲ ಇದ್ರೆ ನನಗೆ ಎಷ್ಟು ಖುಷಿ ಅನ್ಸುತ್ತೆ ಗೊತ್ತಾ. ಹಂಗೆ ಇವಾಗ ನೀವು ಅಲ್ಲಿ ಇರ್ತೀರಾ ಕಾಲೇಜ್ ಫ್ರೆಂಡ್ಸ್, ಅದನ್ನೇ ಹೇಳಿದ್ದು, ಇದೆಲ್ಲ ಒಂದು ಮೆಮೊರೀಸ್ ಅಷ್ಟೇ. ಲಾಂಗ್ ಟೈಮ್ ಉಳ್ಕೊಂತ ಇವತ್ತೇನು ಒಂದು 10-15 ವರ್ಷ 20 ವರ್ಷ ಸಿಕ್ಕಿದ್ಮೇಲೆ ಕೂಡ ಅದೇ ಫ್ರೆಂಡ್ ಸರ್ಕಲ್ ಹಂಗೆ ಇರುತ್ತೆ. ಅದಕ್ಕೆ ಅದನ್ನ ಸ್ನೇಹ ಅನ್ನೋದು. ಸರಿ, ಬೇಜಾರಾಗಬೇಡ ಆಯ್ತಾ? ಸಿ ಬಾಯ್. ಬಾಯ್. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಯು ಲೈಕ್ ದ ವಿಡಿಯೋ. ನಮ್ಮ ಅಣ್ಣ ಆಲ್ರೆಡಿ ಫುಲ್ ಫಿಕ್ಸ್ ಆಗ್ಬಿಟ್ಟಾನೆ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಯು ಲೈಕ್ ದ ವಿಡಿಯೋ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚಿನ ಬೇರೆ ಏನಾದರೂ ಯೋಚನೆಗಳು ಸಡನ್ ಆಗಿ ಹಂಗೆ ಫ್ಲಾಶ್ ಆದರೆ ಹಂಗೆ ಎಕ್ಸಿಕ್ಯೂಟ್ ಮಾಡ್ತೀನಿ. ಆ್ಯಂಡ್ ಅಷ್ಟೇ ಗೈಸ್, ನೆಕ್ಸ್ಟ್ ವಿಡಿಯೋ ಸಿಗೋರಿಗೆ ಹೇಳೋಕ್ಕಾಗೋದು ಇಷ್ಟೇ. ಸೊ ಅಷ್ಟೇ ವಿಷಯ. ಪೀಸ್, ಮತ್ತೆ ಸಿಗೋಣ.